ನಮಸ್ಕಾರ. ರಕ್ಷಾಬಂಧನ ಹಬ್ಬ ಅಂದ್ರೆ ಅದು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ಟಿ ಸಂಬಂಧಗಳನ್ನ ಸಾರುವ ಹಬ್ಬ. ಇದಕ್ಕೆ ಸಾಕ್ಷಿಯಾಗಿ ಸ್ಯಾಂಡಲ್ವುಡ್ನ ಅಣ್ಣ ತಂಗಿಯೆಂದೇ ಖ್ಯಾತಿಯಾದ ಶಿವರಾಜ್ ಕುಮಾರ್ ಹಾಗೂ ರಾಧಿಕಾ ಕೂಡ ಈ ಹಬ್ಬವನ್ನ ಆಚರಿಸಿಕೊಂಡ್ರು. ವಿಶೇಷ ಅಂದ್ರೆ ರಾಧಿಕಾ ಶಿವರಾಜ್ ಕುಮಾರ್ಗೆ ಬಂಗಾರದ ರಾಖಿ ಕಟ್ಟಿ ಪರಸ್ಪರ ಸಿಹಿ ತಿನ್ನಿಸಿ ರಕ್ಷಾಬಂಧನವನ್ನ ಆಚರಿಸಿದ್ರು. ರಕ್ಷಾಬಂಧನ ಅಂದ್ಕೂಡ್ಲೆ ಅಕ್ಕ ತಂಗಿಯರು ಪರಸ್ಪರ ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ಟಿಕೊಂಡು ಹಬ್ಬ ರಕ್ಷಾಬಂಧನ ಆಚರಿಸಿದ್ರು. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಡು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಪ್ರೀತಿಯ ಶಿವಣ್ಣನಿಗೆ ಬಂಗಾರದ ರಾಖಿ ಕಟ್ಟುವ ಮೂಲಕ ರಾಧಿಕಾ ಕುಮಾರಸ್ವಾಮಿ ತೆರೆ ಹಿಂದೆಯೂ ಅಣ್ಣ ತಂಗಿ ಎನ್ನುವುದನ್ನ ಸಾಬೀತು ಮಾಡಿದ್ರು. ಪ್ರೀತಿಯ ತಂಗಿಗೆ ಅಣ್ಣನಿಂದ ಸೀರೆ ಉಡುಗೊರೆಯಾಗಿ ಲಭಿಸಿತು. ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು. ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರಿಯೇರಿತು. ಇದೇ ಸಂದರ್ಭದಲ್ಲಿ ನಮ್ಮೊಂದಿಗೆ ಖುಷಿ ಹಂಚಿಕೊಂಡ ಈ ಅಣ್ಣ ತಂಗಿ ಸದ್ಯದಲ್ಲೇ ಮತ್ತೆ ಅಣ್ಣ ತಂಗಿಯಾಗಿ ತೆರೆ ಮೇಲೆ ಕಾಣಿಸಿಕೊಳ್ಳುವ ತಮ್ಮ ಹೊಸ ಚಿತ್ರದ ಬಗ್ಗೆ ಹೇಳಿದ್ರು. ರಕ್ಷಾಬಂಧನ ಅಂದ್ಕೂಡಲೇ ಅಕ್ಕ ತಂಗಿರು ಅಣ್ಣ ತಮ್ಮಂದರಿಗೆ ರಾಖಿ ಕಟ್ಬಿಟ್ಟು ಸಂಬಂಧನ ಒಂದು ಸಾರೋ ಒಂದು ಹಬ್ಬ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಅಣ್ಣ ತಂಗಿ ಅಂದ್ಕೊಳ್ಳೋ ತಟ್ಟಂತ ನೆನಪಾಗೋದು ಶಿವರಾಜ್ ಕುಮಾರ್ ಹಾಗೂ ರಾಧಿಕಾ ಅವರು. ಸೊ ಇವತ್ತು ರಕ್ಷಾಬಂಧನ ದಿನ ರಾಧಿಕಾ ಅವರು ಶಿವರಾಜ್ ಕುಮಾರ್ ಅವರಿಗೆ ಬಂಗಾರದ ರಾಖಿ ಕಟ್ಟೋದ್ರ ಮೂಲಕ ಮತ್ತೊಮ್ಮೆ ಅವರು ಅಣ್ಣ ತಂಗಿ ಸಂಬಂಧನ ಸಾಬೀತು ಮಾಡಿದೆ ಅಂತ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಇಬ್ಬರಿಗೂ ವಿಶ್ ಮಾಡ್ತೀನಿ ರಕ್ಷಾಬಂಧನದು. ದೊಡ್ಡ ಸರ್ಪ್ರೈಸು ರಕ್ಷಾಬಂಧನ ದಿನ. ಮತ್ತೆ ಅವ್ರಿಗೆ ತುಂಬ ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಕೆಲವು ಕಡೆ ಅದು ಲೀಕ್ ಆಗೋಗ್ಬಿಟ್ಟಿತ್ತು ವಿಷಯ. ಸೊ ಗೀತಕ್ಕ ಹತ್ರ ಹೇಳಿ ನಾನು ಆಮೇಲೆ ಹೇಳಿಬಿಟ್ಟೆ ಕಟ್ಟಬೇಕಾಗಿ ಬಂತು. ಸರ್ಪ್ರೈಸ್ ಅಂತ ಅನಿಸ್ಲಿಲ್ಲ ಅನ್ಕೋತೀನಿ ಅಣ್ಣನಿಗೆ. ನೀವಿಬ್ಬರು ತೆರೆ ಮೇಲೆ ಅಣ್ಣ ತಂಗಿ ಆದಾಗಿಂದ ಸಾಕಷ್ಟು ಜನ ಅದು ಮಾದರಿಯಾಗಿ ತೊಗೊಂಡಿದ್ದಾರೆ. ಅಣ್ಣ ಇದ್ರೆ ಹೀಗೆ ಇರಬೇಕು, ತಂಗಿ ಇದ್ರೆ ಹೀಗೆ ಇರಬೇಕು ಅಂತ. ಬಟ್ ಇವಾಗ ಒಂದು ಇತ್ತೀಚೆಗೆ ಒಂದು ಸ್ವಲ್ಪ ದಿನ ಗ್ಯಾಪ್ ಆದಮೇಲೆ ಅಣ್ಣ ತಂಗಿ ಸಿನಿಮಾ ಮಾಡುವಾಗ ಒಂದು ಅಣ್ಣ ತಂಗಿ ಜಗಳ ಮಾಡಿಕೊಂಡು ದೂರ ದೂರ ಆಗಿದ್ರಂತೆ. ಎಷ್ಟೋ ವರ್ಷ ಮದುವೆ ಆಗಿ ಅವರಿಬ್ಬರು ಮಾತಾಡ್ತಿರ್ಲಿಲ್ವಂತೆ. ಅಣ್ಣ ತಂಗಿ ಸಿನಿಮಾ ನೋಡಿ ಅವನು ಯಾರು ಅಣ್ಣ ಫುಲ್ಲು ಹತ್ಬಿಟ್ನಂತೆ, ನನ್ನ ತಂಗಿ ನಾನು ಕಳ್ಕೊಂಡಿದ್ದೀನಿ ಅಂದ್ಬಿಟ್ಟು. ಅವರಿಬ್ಬರು ಆಮೇಲೆ ಒಂದಾದರು ಅಣ್ಣ ತಂಗಿ ಸಿನಿಮಾ ಆದಮೇಲೆ. ಸೊ ಅಂಥ ಸಿನಿಮಾದಲ್ಲಿ ಅಂಥ ಮೆಸೇಜ್ಗಳಿರುತ್ತೆ. ಎಷ್ಟು ಒಳ್ಳೆ ಮೆಸೇಜ್ ಇದ್ದ ಸಿನಿಮಾ. ನೀವು ಸಾಕಷ್ಟು ವರ್ಷದಿಂದ ಸ್ವಲ್ಪ ನೀವು ಗ್ಯಾಪ್ ತೊಗೊಂಡಾದಾಗಿಂದ ಆ ರೀತಿ ಒಂದು ಸಿನಿಮಾ ಅಥವಾ ಆ ರೀತಿ ಒಂದು ಪಾತ್ರಗಳು ಮತ್ತೆಲ್ಲೂ ಬರಲೇ ಇಲ್ಲ. ಮತ್ತೆ ಇವಾಗ ಎಷ್ಟೋ ವರ್ಷಗಳಾದ್ಮೇಲೆ ಮತ್ತೆ ನೀವಿಬ್ಬರು ಅಣ್ಣ ತಂಗಿಯಾಗಿ ಬರ್ತೀರಾ. ಎಸ್ಪೆಷಲಿ ನಾವು ಯಾವಾಗಲೂ ಅಣ್ಣ ತಂಗಿನ ಬಟ್ ತೆರೆ ಮೇಲೆ. ಯಾಕಂದರೆ ಶಿವರಾಜ್ ಕುಮಾರ್ ಅವರಂತೂ ಇಂಡಸ್ಟ್ರಿನೇ ಅಣ್ಣ ಅಂತ ಕರೀತಾರೆ. ಯಾಕಂದರೆ ಅವ್ರನ್ನ ಶಿವರಾಜ್ ಕುಮಾರ್ ಅನ್ನೋಕ್ಕಿಂತ ಶಿವಣ್ಣ ಅಂತನೆಲ್ಲ ಬಾಯ್ ತುಂಬ ಕರೀತಾರೆ. ಅಣ್ಣನ ಸ್ಥಾನ ಕೊಟ್ಟಿದ್ದಾರೆ. ಈಗ ಮತ್ತೆ ಬರ್ತಾ ಇದ್ದೀರಾ ಅಂದಮೇಲೆ ಯಾವ ರೀತಿ ಒಂದು ಸಿನಿಮಾದಲ್ಲಿ ಬರ್ತಾ ಇದ್ದೀರಾ, ಹೇಗೆ ಕಾಣಿಸ್ಕೊತಾ ಇದ್ದೀರಾ? ಅಂದರೆ ಫಸ್ಟ್ ಟೈಮ್ ನಾವು ಲವರ್ಸ್ ಪುನರ್ಜನ್ಮ, ಪ್ರೇಮಿಗಳ ಪುನರ್ಜನ್ಮ ಎಲ್ಲ ಬಹಳಷ್ಟು ಸಿನಿಮಾಗಳು ಬಂದಿದೆ. ಫಸ್ಟ್ ಟೈಮ್ ನಾವು ಅಣ್ಣ ತಂಗಿ ಪುನರ್ಜನ್ಮದ ಕತೆ ಅಂದರೆ ಈಗಿನ ಜನ್ರೇಷನ್ಗೆ ಯಾವ ರೀತಿ ಬೇಕು ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ನೀವೇನು ತವರಿಗೆ ಬಾ ತಂಗಿ ಅಣ್ಣ ತಂಗಿ ನೋಡಿದ್ದೀರಾ, ಆ ಥರ ಸೀನ್ಗಳು ಇದರಲ್ಲಿ ಇರಲ್ಲ ಅನ್ಕೋತೀನಿ. ಫುಲ್ಲು ಬೇರೆ ಥರನೇ ಒಂದು ಡಿಫ್ರೆಂಟ್ ಮಾಡರ್ನ್ ಆ್ಯಂಡ್ ಸೆಂಟಿಮೆಂಟ್ ಕೂಡ ಇರುತ್ತೆ. ಸೆಂಟಿಮೆಂಟ್ ಗೋ ಬ್ಯಾಕ್ ಹೆಂಗಿರುತ್ತೆ, ಜನ್ಮದ ಕತೆ ಹೋಗ್ಬೇಕಾದ್ರೆ ಹೆಂಗಿರುತ್ತೆ, ಅದು ಯಾತಿಗೋಸ್ಕರ ಇಲ್ಲಿ ಇಂಟರ್ಲಾಕ್ ಮಾಡ್ತೀವಿ ಇವಾಗಿನದಕ್ಕೆ ಏನಾಗಿರುತ್ತೆ, ಹೆಂಗೆ ಕತೆ ಮೂವ್ ಆಗುತ್ತೆ. ಐ ಥಿಂಕ್ ಇಟ್ ವಿಲ್ ಬಿ ಅ ವೆರಿ ಪ್ಲೆಸೆಂಟ್ ಫಿಲಮ್ ಆ್ಯಂಡ್ ಆಸ್ ವೆಲ್ ಆಸ್ ಒಂದು ಕ್ಯೂರಿಯಸ್ ಇರುತ್ತೆ ಜನಗಳಿಗೆ. ಗುಡ್. ನಿಮ್ಮ ಅಣ್ಣನ ಬಗ್ಗೆ ಕೆಲವೊಂದು ಕೇಳಬೇಕು ನೋಡಿ. 50 ಫಿಟ್ ಆ್ಯಂಡ್ ಫೈನ್ ಆಗಿ ಹೇಗಿದ್ದಾರೆ ಇವಾಗಲೂ, 6 ಪ್ಯಾಕ್ ಮಾಡಿಕೊಂಡು. ನನಗೆ ಅಣ್ಣನ ಮುಂದೆ ನಿಂತ್ಕೊಳ್ಳೋಕ್ಕೆ ಒಂಥರ ನಾಚಿಕೆ ಆಗ್ತಾ ಇದೆ. ಎಷ್ಟು ಡುಮ್ಮಿ ಥರ ಇದ್ದೀನಿ. ಅಣ್ಣ ಎಷ್ಟು ಸಣ್ಣಕ್ಕಿದ್ದಾರೆ. ನಾನು ಅದೇ ಹೇಳಿದೆ ನಮ್ಮ ಡೈರೆಕ್ಟ್ ಹೆಮ್ಮೆ ಪಡ್ಬೇಕು ನೀವು.
ಇಲ್ಲ ಪಡ್ಬೇಕು ಅಣ್ಣ ಅಲ್ಲ ಅವ್ರನ್ನ ನೋಡಿ ನಾವು ಕಲಿಬೇಕಲ್ಲ ಹಿಂಗೆ ಸಣ್ಣ ಮಾಡ್ತಾರೆ. ಅದಕ್ಕೆ ಲಾಸ್ಟ್ ಟೈಮ್ ಬಂದಾಗಲೂ ಕೇಳಿದೆ ಅಣ್ಣನ ಹತ್ರ, ಅಣ್ಣ ನೀವೇನು ಮಾಡ್ತೀರಾ ನನಗೂ ಹೇಳಿ, ನಾನು ಸಣ್ಣ ಆಗಬೇಕು ಅಂತ. ಸೊ ಎಲ್ಲ ಕೆಲವು ಟಿಪ್ಸ್ಗಳೆಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ತಗೊಂಡು ಇನ್ನು ಪಿಕ್ಚರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಎಲ್ಲ ಪ್ರಯೋಗ ಮಾಡ್ಕೋಬೇಕು. ಸೊ ಇವಾಗ ಅಟ್ ಪ್ರೆಸೆಂಟ್ ಬಜರಂಗಿಲ್ 6 ಪ್ಯಾಕಲ್ಲಿ ಇದ್ದೀರಾ, ಫುಲ್ ಫಿಟ್ ಆಗಿ. ನೆಕ್ಸ್ಟ್ ಅಣ್ಣ ತಂಗಿ ಟೈಮಿಗೆ ದಪ್ಪ ಆಗ್ತಾರೆ ಸರ್. ಇಲ್ಲ ಐ ಥಿಂಕ್ ದಪ್ಪ ಆಗ್ತೀನಿ, ಬಟ್ ಫಿಟ್ ಯಾಕಂದರೆ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಇರೋದ್ರಿಂದ ಅದು ತಕ್ಕಂತೆ ನೋಡಬೇಕು. ಅಂದರೆ ಇನ್ನೂ ನಾವು ಯಾವ ರೂಪ ಕೊಡಬೇಕಂತ ನೋಡಿಲ್ಲ. ಓನ್ಲಿ ಆ್ಯಡ್ಸ್ ಎಲ್ಲ ಬಂದಿರೋದು ಬರೀ ಇವಾಗ ಒಂದು ಸ್ಮಾಲ್ ಇದಾಗಿ ಕೊಟ್ಟಿದ್ದಾರೆ ಅವರ ಇಮ್ಯಾಜಿನೇಷನಲ್ಲಿ. ಒಂದು ಮಾತ್ರ ಪರ್ಫೆಕ್ಟ್ ಸ್ಲಿಮ್ ಫಿಟ್ ಶಿವಣ್ಣ ವಿತ್ ರಾಧಿಕಾ ಅವ್ರನ್ನ ಹೆಂಗೆ ಅಣ್ಣ ತಂಗಿ ನೋಡಿದ್ರು ಆ ರೀತಿ ಒಂದು ಸುಂದರವಾದ ಅಣ್ಣ ತಂಗಿ ಇದ್ದೇ ಇರ್ತಾರೆ. ಜೊತೆಲೇ ಪ್ರೀವಿಯಸ್ ಇನ್ನೇನು ಅಂದ್ಕೊಂಡಿದ್ದೀವಿ ಅದು ಆಮೇಲೆ ಇನ್ನೊಂದು ಕ್ಯಾರೆಕ್ಟರೈಸೇಷನ್ ಏನು ಅನ್ನೋದನ್ನ ಕರೆಕ್ಟ್ ಪರ್ಫೆಕ್ಟಾಗಿ ಜಾಯಿನ್ ಮಾಡಿದಾಗ ವಿಲ್ ನೋ ದ ಆ್ಯಕ್ಚುಯಲ್ ಕಲರ್. ಅದರ್ವೈಸ್ 100% ಅದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ, ಬಟ್ ಅಫೆಕ್ಷನ್ ಮಾತ್ರ ಒಂದೇ ಇರುತ್ತೆ. ಇವತ್ತು ಒಂದು ರಕ್ಷಾಬಂಧನ ಅಂದಾಗ ಮುಂಚೆ ಏನಿತ್ತು, ಸಾಕಷ್ಟು ವರ್ಷಗಳ ಹಿಂದೆ ರಕ್ಷಾಬಂಧನ ಅಂದರೆ ಒಂದು ಸಡಗರ ಸಂಭ್ರಮ ಅನ್ನೋದಿತ್ತು. ಬೆಳಿಗ್ಗೆ ಮುಂಚೆ ಎದ್ಬಿಟ್ಟು ಪೂಜೆ ಪುರಸ್ಕಾರ ಮೋಸ್ಟ್ ಎಲ್ಲೋ ಒಂದು ಕಡೆ ನೋಡ್ತಿದ್ದಾಗ ಇದೆಲ್ಲ ಕಡಿಮೆ ಆಗ್ತಿದೆ ಅನ್ನೋ ಒಂದು ಭಾವನೆಗಳು ಬರ್ತಾ ಇದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಕಡಿಮೆ ಆಗಬಾರ್ದು. ಆ್ಯಕ್ಚುಲಾಗಿ ಆಗಲ್ಲ. ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು. ಆಯ್ತು, ಹಂಗಿದ್ರೂ ಐ ಥಿಂಕ್ ಮೈಟ್ ಬಿ ಬ್ಯುಸಿಯಾಗಿ ಹೋಗಿರಬೇಕು ಅಷ್ಟೇ. ಅದರ್ವೈಸ್ ಆ ಬಾಂಡೇಜ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಬಟ್ ಒಂದೇ ಒಂದು ಮರಿಬೇಡಿ, ಈ ದಿನ ಮಾತ್ರ 100% ಬ್ರದರ್ ಆ್ಯಂಡ್ ಸಿಸ್ಟರ್ ಯಾವಾಗಲೂ ಇದು ಐ ಥಿಂಕ್ ವೆರಿ ಅನ್ಯೂಶುವಲ್ ಬಾಂಡೇಜ್ ಇದು. ಆ ಅನ್ಯೂಶುವಲ್ ಬಾಂಡೇಜ್ನ ಬಿಡಬೇಡಿ, ಹೆಂಗಾದ್ರು ಟೈಮ್ ಮಾಡ್ಕೊಂಡು ಹೋಗಿ. ಐ ಥಿಂಕ್ ಶುಡ್ ಗಿವ್ ಟೈಮ್ ಫಾರ್ ದ್ಯಾಟ್. ನಾನೇನು ಹೇಳ್ತೀನಿ ಅಂದರೆ, ನಾನು ನಿಮ್ಗೆ ಹೇಳಿದ್ದೆ ಒಂದು ಕತೆಗೆ, ಒಬ್ಬರು ಬಂದು ನನಗೆ ಹೇಳಿದ್ರು ಅಣ್ಣ ತಂಗಿ ನಾವು ಬೇರೆ ಆಗಿದ್ವಿ, ಅಣ್ಣ ತಂಗಿ ಸಿನಿಮಾ ನೋಡಿ ನಾವು ಮತ್ತೆ ಒಂದಾದ್ವಿ ಅಂತ. ಆ ರೀತಿ ಯಾರಾದರೂ ಅಣ್ಣ ತಂಗಿ ಬೇರೆ ಆಗಿದ್ದರೆ ದಯವಿಟ್ಟು ಇವತ್ತು ರಕ್ಷಾಬಂಧನ ದಿವಸ ಜೊತೆ ಸೇರಿ ರಾಖಿ ಕಟ್ಟಿ ನೀವು ಅಣ್ಣ ತಂಗಿ ಎಲ್ಲರೂ ಖುಷಿಯಾಗಿರಬೇಕು ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಅಣ್ಣ ತಂಗಿಯಾಗಿ 100 ವರ್ಷ ಸಾಕಷ್ಟು ಸಿನಿಮಾಗಳು ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಮಾದರಿಯಾಗಿರಿ ಶಿವಣ್ಣ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇವತ್ತು ಅಣ್ಣ ತಂಗಿ ಒಂದು ರಕ್ಷಾಬಂಧನ ಶಿವಣ್ಣ ಮತ್ತು ರಾಧಿಕಾ ಅವರು ಏನು ರಾಖಿ ಕಟ್ಕೊಂಡು ಒಂದು ಹಬ್ಬನ ಸಂಭ್ರಮ ಮಾಡಿದ್ರು. ನಿಜವಾಗ್ಲೂ ಇದು ಸಾಕಷ್ಟು ಜನಕ್ಕೆ ಮಾದರಿಯಾಗಲಿ ಅನ್ನೋದೇ ನಮ್ಮೆಲ್ಲರ ಒಂದು ಉದ್ದೇಶ ಅಂತಲೇ ಹೇಳ್ಬೋದು. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸಂದೀಪ್, ಸುವರ್ಣ ನ್ಯೂಸ್. ನೋಡಿದ್ರಲ್ಲ ವೀಕ್ಷಕರೇ, ರಾಧಿಕಾ ಮತ್ತು ಶಿವರಾಜ್ ಕುಮಾರ್ ಅವರ ರಾಖಿ ಸಂಬಂಧವನ್ನ. ಸದ್ಯಕ್ಕೆ ರಾಧಿಕಾ ತಮ್ಮ ಸ್ವೀಟಿ ಚಿತ್ರದ ಬಿಡುಗಡೆಯ ಸಂಭ್ರಮದಲ್ಲಿದ್ದಾರೆ. ಸದ್ಯದಲ್ಲೇ ಶಿವಣ್ಣನಿಗೆ ತಂಗಿಯಾಗಿ ಮತ್ತೆ ತೆರೆ ಮೇಲೆ ಬರೋದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಓಂ ಸಾಯಿ ಪ್ರಕಾಶ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ ಈ ಚಿತ್ರದಲ್ಲಿ ಅಣ್ಣ ತಂಗಿಯ ಜನ್ಮದ ಸಂಬಂಧಗಳನ್ನ ಸಾರುವ ಕಥೆ ಇದೆಯಂತೆ. ಅದೇನೇ ಇದ್ರೂ ಈ ಅಣ್ಣ ತಂಗಿಯರ ಬಾಂಧವ್ಯ 100 ಕಾಲ ಹೀಗೇ ಇರಲಿ ಅನ್ನೋದು ನಮ್ಮ ಆಶಯ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ವರ್ಣ ನ್ಯೂಸ್.